ಬಿಯರ್ ಸೀಟ್ ಖಾಲಿ ಆಗಿತ್ತು ಬಾಟ್ಲಲ್ಲಿ. ಮತ್ತು ಅದಕ್ಕೆ ನೆನ್ನೆ ಹೋಗ್ತಾ ಬಂದ್ಬಿಟ್ಟು ನೆನ್ನೆ ನೈಟೇ ನೆನ್ನೆ ಹಾಕ್ತೆ. ಮತ್ತು ಇವತ್ತು ಬೆಳಿಗ್ಗೆ ಕುಡಿತಾ ಇದ್ದೀನಿ. ಚೆನ್ನಾಗಿರುತ್ತೆ. ಈಗ ಒಂದು ಸಲ ಮನೇಲಿ ಟ್ರೈ ಮಾಡಿ, ಯಾಕಂದರೆ ಹೆಲ್ತ್ಗೂ ತುಂಬಾ ಒಳ್ಳೆಯದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿದೆ. ಆ್ಯಕ್ಚುಲಿ ಖಾಲಿ ಆಯಿತು. ಆಫೀಸ್ ಹತ್ರ ಬಂದೆ. ಇನ್ನೇನಿದ್ರು ಆಫೀಸಲ್ಲಿ ಫೋನ್ ಅಲೋ ಇಲ್ಲ, ಸೊ ಅದಕ್ಕೆ ಆಫೀಸ್ ಒಳಗಡೆ ವೀಡಿಯೋ ಮಾಡೋಣ. ಅದಕ್ಕೆ ಮಿಕ್ಕಿದ ವೀಡಿಯೋ ಎಲ್ಲ ಸಜ್ಜೆ ಮಾಡ್ತೀನಿ. ಓಕೆ, ಬಾಯ್. ಹಾಯ್ ಗೈಸ್, ಸಂಜೆನೇ ಆಗಲಿ ಬಂತೆ ಆಫೀಸಿಗೆ ಬಂದುಬಿಟ್ಟು ಮತ್ತೆ ಅಲ್ಲಿ ರೆಡಿಯಾಗಿಬಿಟ್ಟು ಹಿಂದೆ ಇವಾಗ ನಾನು ಮತ್ತು ನನ್ನ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಯಾರಪ್ಪ ನೀವು? ನನ್ನ ಫ್ರೆಂಡ್ ರಕ್ಷಿ ಅಂತ. ನೀನು ನನ್ನ ಲೈಫಲ್ಲಿ ಕಾಲಿಟ್ಟು ನನ್ನ ಜೀವನನೇ ಬರ್ಬಾದ್ ಮಾಡ್ಬಿಟ್ಟಲ್ಲೋ. ಹಿಂದೆ ಒಬ್ರು ಕುಂತವ್ರೆ, ರವಿಕುಮಾರ್ ಅಂತ. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯ್ತು. ಹೋಗಿ 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 ಹೊಡೀರಿ ಅಷ್ಟೇ. ಇವಾಗ ರಾಘವೇಂದ್ರ ಮಠಕ್ಕೆ ಹೋಗ್ತಿದ್ದೀವಿ. ಇದು ಸಿಟಿ ಬಸ್ ಸ್ಟ್ಯಾಂಡಿಂದ ಒಂದು 2 ಕಿಲೋಮೀಟರ್ ಹತ್ತಿರದಲ್ಲಿರೋದು. ತುಂಬ ಪವರ್ಫುಲ್ ದೇವರು, ಅದಕ್ಕೆ ಹೋಗ್ತಾ ಇದ್ದೀವಿ. ನೀವು ಒಂದ್ಸಲ ಬಂದು ಟ್ರೈ ಮಾಡಿ. ಪ್ರಸಾದನೂ ಚೆನ್ನಾಗಿರೋದು ಸಿಗುತ್ತೆ. ಊಟಕ್ಕೆ ಹೋಗ್ತಾ ಇದ್ದಾರಾ? ಮೈಸೂರಲ್ಲಿ 9 ಗಂಟೆ ಅಷ್ಟೊತ್ತಿಗೆ ರೋಡು ಪೂರ್ತಿ ಖಾಲಿ ಆಗಿದೆ. ಬಟ್ ಪೀಸ್ಫುಲ್ ಆಗಿದೆ ಅಪ್ಪ ಮೈಸೂರು, ಬೇರೆದಕ್ಕೆಲ್ಲ ಕಂಪೇರ್ ಮಾಡಿದ್ರೆ. ಯಾಕಂದರೆ ಮೈಸೂರು ಬೆಸ್ಟು. ನೀವು ಎಲ್ಲೇ ಹೋಗಿ ಕರ್ನಾಟಕದಲ್ಲಿ ಯಾವ ಊರಿಗೆ ಹೋಗಿ ನೀವು ಯಾರನ್ನು ಕೇಳಿದ್ರು ಹೇಳೋದೇ ಬೆಸ್ಟು ಅಂತ ಮೈಸೂರು. ಅದಕ್ಕೆ ಅಲ್ಲಿ ಇಲ್ಲಿ ಬಂದು ಎಲ್ಲ ಸೆಟ್ಲ್ ಆಗೋದು ಮೈಸೂರಲ್ಲೇ. ಯಾವ ಅದ್ಭುತಕ್ಕೂ ಕಮ್ಮಿ ಇಲ್ಲ. ಯಾಕಂದರೆ ಮೈಸೂರಲ್ಲಿ ಫುಲ್ ಹೈಲೈಟ್ ಅಂತ ಇರೋದೇ ಮೈಸೂರು ಪ್ಯಾಲೇಸು. ಮತ್ತೆ ಇನ್ನೊಂದು ಫೇಮಸ್ ಸ್ಪಾಟ್ ಯಾವುದು ಅಂತಂದರೆ ಆರ್ಗೆಟ್ಟು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಇದು ಮೈಸೂರಲ್ಲಿ ತುಂಬ ಲೋಕಲ್ ಹುಡುಗರು ಮಾತ್ರ ಜಾಸ್ತಿ ಗೊತ್ತಿರೋದು. ಫೇಮಸ್ ಸರ್ಕಲ್ ಆಡಿನ ಸರ್ಕಲ್ ಅಂತ ಈಗ ಮತ್ತೆ ಮರು ನಾಮಕರಣ ಆಗಿದೆ. ಆದ್ರೆ ಎಲ್ಲರೂ ಕರೆಯೋದು ಆರ್ಗೆಟ್ ಸರ್ಕಲ್. ಅಣ್ಣ ಬಣ್ಣ ಯಾಕಂದ್ರೆ ಇನ್ನೂ ಬರ್ಸಿದ್ರು. ನಮ್ಮ ಸುದೀಪ್ ಅವ್ರು ಸುಮ್ಮನೆ ನುಗ್ತಾವ್ರೆ. ಅದಲ್ಲ, ನಿಧಾನಕ್ಕೆ ಹೋಯ್ತಾ ಇದ್ದೀನಿ. ಆರ್ಗೆಟ್ ಸರ್ಕಲ್ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ನೀಡಬೇಕಂದ್ರೆ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತಾರೆ ಸುದೀಪ್ ಅವರು. ಬೇಕು ಅಂದರೆ ಕಮೆಂಟ್ ಮಾಡಿ. ಯಾರ್ಯಾರು ಬೇಕು ಅವ್ರು ಕಮೆಂಟ್ ಮಾಡ್ರಪ್ಪ. ಗಾಳಿ ಬೇರೆ ಸ್ಟಾರ್ಟ್ ಆಗಲ್ಲ, ರೋಡ್ ಅಲ್ಲಿ ಸುದೀಪ್ ಅವರು ತುಂಬಾ ಜೋರಾಗಿ ಕಿಕ್ ಕೊಡ್ತಿದ್ದಾರೆ. ಏನಾಗಿದೆ ಅಂದ್ರೆ ಸುದೀಪ್ ಅವ್ರದ್ದು ಪೆಟ್ರೋಲ್ ಖಾಲಿ ಆಗಿದೆ ನಿಯರ್ ಫೋರಂ ಮಾಲ್. ಈಗ ಟೋ ಮಾಡೋರು ಯಾರು ಇಲ್ಲ, ಉಳಿಸ್ಬೇಕೀಗ ಡೌನು. ಹೋಗಿ ವಡೆ ಪಾಯಸ ತಿನ್ಕಂಬ. ತಳ್ತಾವನೆ ಪಾಪ ಹುಡುಗ. ಈ ನನ್ನ ಮಕ್ಕಳು ಒಂದೊಂದಲ್ಲ ಗೈಸ್, ಇದು ಫೋರಂ ಮಾಲು. ಹಾಗೆ ತೋರಿಸಿದ್ನಲ್ಲ, ಹೇಳೋ
ಇದು ಫೋರಮ್ಮು ಇಲ್ಲಿ ಇಲ್ಲೆಲ್ಲ ಫಿಗರ್ಗಳು ಜಾಸ್ತಿ. ಅದಕ್ಕೋಸ್ಕರ ನಮ್ಮ ಸುದೀಪ್ ಅವ್ರು ಡೈಲಿ ಬರ್ತಾರೆ ಇಲ್ಲಿಗೆ. ಯಾವ ಮಹಾನುಭಾವ ಹೇಳೋದ್ನು ನನ್ನ ಲೈಫಲ್ಲಿ ನನಗೆ ಅದು ಇದು ಇಲ್ಲ ಏನೂ ಇಲ್ಲ ಆಮೇಲೆ ಬುಲ್ಶಿಟ್ಗಳು ಮಾತಾಡಬಾರ್ದು. ಅಯ್ಯೋ ಆಟೋ ಐತಿ ಕಣು, ಬ್ರೇಕ್ ಬೇರೆ ಇಲ್ಲ ಗೈಸ್ ಇವ್ನ ಗಾಡಿಲಿ. ಕಿವಿ ಕೊಟ್ಟು ಕೇಳಕ್ಕಾಗಲ್ಲ. ಫೈನಲಿ ಬಂದು ಪೆಟ್ರೋಲ್ ಬಂಕ್ಗೆ ಯಾರೋ ಟೋ ಮಾಡಿದ್ರು. ಆ್ಯಕ್ಚುಲಿ ಸುದೀಪ್ ವ್ಲಾಗು ವಾಯ್ಸ್ ಓವರ್ ನಾನೇ ಕೊಡ್ತಾ ಇದ್ದೀನಿ, ಏನು ಬೇಜಾರು ಮಾಡ್ಕೋಬೇಡಿ, ಅಪಾರ್ಥ ಮಾಡ್ಕೋಬೇಡಿ. ಸುದೀಪ್ ಅವ್ರ ಸ್ಮೈಲ್ ನೋಡಿ ಏನು ಮಸ್ತಾಗಿದ್ದು. ವೆರಿ ಫನ್ನಿ. ನೋಡಿ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಮತ್ತೆ ಇಲ್ಲಿ ಫೋರಮ್ ಹಾಲ್ ಹತ್ರ ಸಮೋಸ ಕಾರ್ನರ್ ಅಂತ ಇರೋ ಟೀ ಅಂಗಡಿಗೆ ಬಂದು ಟೀ ಕುಡಿಯೋಕೆ ಬಂದಿದ್ವಿ. ನನಗೆ ಕೇಳ್ದ ಟೀ ಕೊಡಿಸು ಅಂತ. ನನ್ನ ಕಷ್ಟ ನೋಡೋಕ್ಕಾಗಿದೆ, ಅವನೇ ಟೀ ಕೊಡಿಸೋನೆ ಅಷ್ಟೇ.